ಚನ್ನಗಿರಿಗೆ ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಭೇಟಿ. ಹೊದಿಗೆರೆ ಶಹಾಜಿ ಮಹಾರಾಜರ ಸಮಾಧಿಗೆ ಪೂಜೆ ಸಲ್ಲಿಸಿ ಹಿಂದೂಪರ ಸಂಘಟನೆಗಳೊಂದಿಗೆ ಚರ್ಚೆ. ಹಿಜಾಬ್ ಗೋರಕ್ಷಣೆ, ಹಿಂದೂ ಕಾರ್ಯಕರ್ತರ ಮೇಲಿನ ಪ್ರಕರಣಗಳು ಮತ್ತು ಸರ್ಕಾರಗಳ ನಿಲುವಿನ ವಿರುದ್ಧ ವಾಗ್ದಾಳಿ. ಚನ್ನಗಿರಿ ಮೇ 21. ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಅವರು ಗುರುವಾರ ಚನ್ನಗಿರಿ ತಾಲೂಕಿನ ಐತಿಹಾಸಿಕ ಹೊದಿಗೆರೆ ಗ್ರಾಮದಲ್ಲಿರುವ ಶಹಾಜಿ ಮಹಾರಾಜರ ಸಮಾಧಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಸಮಾಧಿ ಆವರಣದಲ್ಲಿ ಪೂಜೆ ಸಲ್ಲಿಸಿ ದೇಶದ ಏಕತೆ, ಹಿಂದೂ ಸಮಾಜದ ಸಂಘಟನೆ ಹಾಗೂ ಧಾರ್ಮಿಕ ಜಾಗೃತಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು. ಬಳಿಕ ಹೊದಿಗೆರೆಯಲ್ಲಿ ಚನ್ನಗಿರಿ ತಾಲೂಕಿನ ವಿವಿಧ ಹಿಂದೂ ಪರ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ಹಾಗೂ ಸಮಾಜದ ಗಣ್ಯರೊಂದಿಗೆ ಸಭೆ ನಡೆಸಿ ಹಿಂದೂ ಪರ ಹೋರಾಟಗಳು, ಸಮಾಜ ಸಂಘಟನೆ, ಯುವಕರಲ್ಲಿ ಧಾರ್ಮಿಕ ಜಾಗೃತಿ, ಗೋರಕ್ಷಣೆ ಹಾಗೂ ಸಾಂಸ್ಕೃತಿಕ ಪರಂಪರೆ ಉಳಿವಿನ ಕುರಿತು ವಿಸ್ತೃತ ಚರ್ಚೆ ನಡೆಸಿದರು. ನಂತರ ಚನ್ನಗಿರಿ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಹಿಂದೂ ಸ್ವರಾಜ್ಯದ ಕನಸಿಗೆ ಅಡಿಪಾಯ ಹಾಕಿದ ಛತ್ರಪತಿ ಶಿವಾಜಿ ಮಹಾರಾಜರ ತಂದೆಯಾದ ಶಹಾಜಿ ಮಹಾರಾಜರ ಸಮಾಧಿಯನ್ನು ರಾಷ್ಟ್ರೀಯ ಸ್ಮಾರಕವಾಗಿ ಅಭಿವೃದ್ಧಿಪಡಿಸಬೇಕು. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕೂಡಲೇ ಸಮಾಧಿಯ ಜೀರ್ಣೋದ್ಧಾರಕ್ಕೆ ಕ್ರಮ ಕೈಗೊಂಡು ಪ್ರವಾಸೋದ್ಯಮ ಕ್ಷೇತ್ರವಾಗಿ ರೂಪಿಸಬೇಕು. ಶಹಾಜಿ ಮಹಾರಾಜರು ಕೇವಲ ಒಂದು ಸಮುದಾಯದ ನಾಯಕರಲ್ಲ, ಸಮಸ್ತ ಹಿಂದೂ ಸಮಾಜದ ಪ್ರೇರಣಾದಾಯಕ ಮಹಾನ್ ನಾಯಕರು ಎಂದು ಹೇಳಿದರು. ರಾಜ್ಯ ಸರ್ಕಾರದ ಹಿಜಾಬ್ ಕುರಿತು ನಿಲುವನ್ನು ತೀವ್ರವಾಗಿ ಟೀಕಿಸಿದ ಅವರು, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸಮಾನತೆ ಮತ್ತು ಶಿಸ್ತು ಮುಖ್ಯ. ಈ ಹಿಂದೆ ಜಾರಿಯಾಗಿದ್ದ ಹಿಜಾಬ್ ನಿಷೇಧ ಆದೇಶವನ್ನು ಕಾಂಗ್ರೆಸ್ ಸರ್ಕಾರ ದುರ್ಬಲಗೊಳಿಸಿದ್ದು, ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ಧಾರ್ಮಿಕ ವಿಷಯಗಳನ್ನು ಬಳಸಿಕೊಳ್ಳುತ್ತಿದೆ ಎಂದು ಆರೋಪಿಸಿದರು. ಒನ್ ನೇಷನ್ ಒನ್ ಕೋಡ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಒಂದು ರೀತಿಯ ನಿಲುವು ಹೊಂದಿದ್ದರೆ, ರಾಜ್ಯ ಸರ್ಕಾರ ವಿರುದ್ಧ ದಿಕ್ಕಿನಲ್ಲಿ ಸಾಗುತ್ತಿದೆ. ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಸಮುದಾಯ ಆಧಾರಿತ ರಾಜಕಾರಣ ಮಾಡುತ್ತಿದ್ದು, ಇದರಿಂದ ಸಮಾಜದಲ್ಲಿ ವಿಭಜನೆಯ ವಾತಾವರಣ ನಿರ್ಮಾಣವಾಗುತ್ತಿದೆ ಎಂದು ಹೇಳಿದರು. ಹಿಜಾಬ್ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಂದಿನ ಹೋರಾಟದ ಕುರಿತು ಮಾಧ್ಯಮ ಮಿತ್ರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಜೂನ್ 1ರಿಂದ ರಾಜ್ಯದ ಶಾಲೆ ಮತ್ತು ಕಾಲೇಜುಗಳಿಗೆ ಕೇಸರಿ ಶಾಲು ಧರಿಸಿ ತೆರಳುವ ಕುರಿತು ವಿವಿಧ ಹಿಂದೂ ಪರ ಸಂಘಟನೆಗಳು ಕಾರ್ಯಯೋಜನೆ ರೂಪಿಸಿದೆ. ಹಿಂದೂ ಸಮಾಜದ ಹಿತಕ್ಕಾಗಿ ನಡೆಯುವ ಹೋರಾಟಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರಗೊಳ್ಳಲಿವೆ ಎಂದು ತಿಳಿಸಿದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿಯೂ ಹಿಂದೂ ಪರ ಸಂಘಟನೆಗಳಿಗೆ ಸಮರ್ಪಕ ರಕ್ಷಣೆ ದೊರೆಯಲಿಲ್ಲ ಎಂದು ಆರೋಪಿಸಿದ ಅವರು, ಸಾವಿರಾರು ಹಿಂದೂ ಕಾರ್ಯಕರ್ತರ ವಿರುದ್ಧ ದಾಖಲಾತಿಗೆ ಪ್ರಕರಣಗಳನ್ನು ಹಿಂಪಡೆಯಲಿಲ್ಲ. ಕೇವಲ ಹಿಂದೂ ಪರ ಮುಖವಾಡ ಧರಿಸಿ ರಾಜಕೀಯ ಮಾಡುವುದಕ್ಕಿಂತ ನೈಜ ಹಿಂದೂ ಪರ ನಿಲುವು ತಾಳಬೇಕು ಎಂದು ಹೇಳಿದರು. ಗೋರಕ್ಷಣೆ ಕುರಿತು ಮಾತನಾಡಿದ ಅವರು, ದೇಶದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಗೋಮಾಂಸ ರಫ್ತಿನಲ್ಲಿ ಭಾರತ ಪ್ರಮುಖ ಸ್ಥಾನದಲ್ಲಿರುವುದು ವಿಷಾದನೀಯ. ಕೇಂದ್ರ ಸರ್ಕಾರ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಸಂಪೂರ್ಣ ನಿಷೇಧ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. ಇತ್ತೀಚೆಗೆ ಚನ್ನಗಿರಿಯಲ್ಲಿ ನಡೆದ ಗೋವುಗಳ ರಕ್ಷಣೆ ಪ್ರಕರಣವನ್ನು ಉಲ್ಲೇಖಿಸಿದ ಅವರು, 39ಕ್ಕೂ ಹೆಚ್ಚು ಗೋವುಗಳನ್ನು ರಕ್ಷಿಸಲು ಮುಂದಾದ ಹಿಂದೂ ಪರ ಸಂಘಟನೆಗಳಿಗೆ ಪೊಲೀಸ್ ಇಲಾಖೆ ಸಮರ್ಪಕವಾಗಿ ಸ್ಪಂದಿಸಲಿಲ್ಲ. ಸರ್ಕಾರದ ಒತ್ತಡಕ್ಕೆ ಒಳಗಾಗದೆ ಪೊಲೀಸ್ ಇಲಾಖೆ ಕಾನೂನು ಪ್ರಕಾರ ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಜರಂಗ ದಳ ಜಿಲ್ಲಾ ಸಂಯೋಜಕರಾದ ರವೀಂದ್ರ ಎನ್, ವೇದಮೂರ್ತಿ, ಬಜರಂಗ ದಳ ತಾಲೂಕು ಗೋರಕ್ಷಕರಾದ ರಂಗಸ್ವಾಮಿ, ಮರಾಠ ಸಮುದಾಯ ಅಧ್ಯಕ್ಷರಾದ ಕಾಫಿಪುಡಿ ಶಿವಾಜಿರಾಮ್, ಗೌರವಾಧ್ಯಕ್ಷರಾದ ಅಣ್ಣೋಜಿರಾವ್, ಮಂಜುನಾಥ್ ಖಾಯಿ ಸೇರಿದಂತೆ ಶ್ರೀರಾಮ ಸೇನೆ, ಬಜರಂಗ ದಳ ಹಾಗೂ ವಿವಿಧ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು, ಸಮಾಜದ ಮುಖಂಡರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಹೊದಿಕೆರೆಯಲ್ಲಿ ನಡೆದ ಈ ಭೇಟಿ ಹಾಗೂ ಸಭೆ ಹಿಂದೂ ಪರ ಸಂಘಟನೆಗಳಲ್ಲಿ ಹೊಸ ಉತ್ಸಾಹ ಮೂಡಿಸಿದ್ದು, ಮುಂದಿನ ದಿನಗಳಲ್ಲಿ ಸಂಘಟನೆಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಪ್ರಮುಖ ಚರ್ಚೆಗಳು ನಡೆದವು ಎಂದು ಕಾರ್ಯಕರ್ತರು ತಿಳಿಸಿದರು. ವರದಿ ದೇವರಾಜ್ ಕೆ, ನಲ್ಲಿಹಂಕಲು, NKS TV4 ದಾವಣಗೆರೆ. ರಾಜ್ಯ ಸರ್ಕಾರ ಹಿಂದೆ ಹಿಜಾಬ್ ವಿಚಾರವಾಗಿ ಹಿಜಾಬ್ ಹೇಳಿತ್ತು. ಈಗ ಕರ್ನಾಟಕ ಕೇಂದ್ರ ಇದು ಕಾಂಗ್ರೆಸ್ ಸರ್ಕಾರ ಮತ್ತೆ ಆದೇಶನ ಹೊರಡಿಸಿದೆ ಹಿಜಾಬ್ ವಿಚಾರದಲ್ಲಿ. ತಾವು ಏನು ಹೇಳ್ತಾರೆ? ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವರು ಇತ್ತೀಚೆಗೆ ಹಿಜಾಬ್ ಹಾಕೊಂಡು ಶಾಲಾ ಕಾಲೇಜಿಗೆ ಹೋಗಬಹುದು ಅನ್ನುವಂಥ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅತ್ಯಂತ ಖಂಡನೀಯವಾದ, ಇದನ್ನ ಒಪ್ಕೊಳ್ಳೋದೇ ಇಲ್ಲ, ಇದನ್ನು ವಿರೋಧ ಮಾಡಿದ್ರು. ಈ ಕಾಂಗ್ರೆಸ್ನವರಿಗೆ ನಾನು ಹೇಳೋದು, ಅವರೇ 40 ವರ್ಷದ ಹಿಂದೆ ಇಡೀ ದೇಶದಲ್ಲಿ ಯೂನಿಫಾರ್ಮ್ ಅಂದ್ರೆ ಸಮವಸ್ತ್ರ ಅಂದ್ರೆ ಸಮಾನತೆ ಅಂತ, ಏಕತೆ, ವಿದ್ಯಾರ್ಥಿಗಳಲ್ಲಿ ಭೇದ ಭಾವ ಇರಬಾರದು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಶ್ರೀಮಂತರು, ಬಡವರು, ರೈತ, ಕಾರ್ಮಿಕ, ಸ್ಪೃಶ್ಯ, ಅಸ್ಪೃಶ್ಯ, ಹೀಗೆ ಭೇದ ಭಾವ ಇರಬಾರದು. ಅವರೆಲ್ಲ ಭಾರತೀಯರಾಗಿ ಶುದ್ಧವಾಗಿ ಶಿಕ್ಷಣದಲ್ಲಿ ಗಮನ ಕೊಡಬೇಕು ಅಂತನ್ನುವಂಥ ದೃಷ್ಟಿಕೋನದಿಂದ ತದ್ದಂತ ಕಾಂಗ್ರೆಸ್ಸೇ ಅವರೇ ಇವತ್ತು
ಹಿಜಾಬಿಗೆ ಅಲೌ ಮಾಡ್ತಾರೆ ಅಂದ್ರೆ ಮುಸ್ಲಿಂ ಹಿಜಾಬ್ ಯಾರು ಹಾಕೊಳ್ತಾರೆ ಮುಸ್ಲಿಂ ಹುಡುಗಿ ಅವಳು ಮುಸ್ಲಿಂ ಅಂತ ಗೊತ್ತಾಗತ್ತೆ, ಎದ್ದು ಕಾಣಿಸತ್ತೆ. ಭೇದ ನಿರ್ಮಾಣ ಮಾಡ್ತಾ ಇದೆ ಕಾಂಗ್ರೆಸ್ನವರು. ನೀವು ವೋಟ್ ಬ್ಯಾಂಕ್ ಸಲುವಾಗಿ, ನಿಮ್ಮ ಕುರ್ಚಿಯ ಭದ್ರತೆ ಸಲುವಾಗಿ ಮುಸ್ಲಿಂ ಓಟಿಗೋಸ್ಕರ ಹಿಜಾಬ್ ಅನ್ನು ತಂದು ಇವತ್ತು ವಿದ್ಯಾರ್ಥಿಗಳಲ್ಲಿ ಭೇದದ ವಿಷಬೀಜವನ್ನು ಬಿತ್ತುತ್ತಾ ಇರುವಂತಹದ್ದು ಅತ್ಯಂತ ಖಂಡನೀಯವಾದ ಮೂರ್ಖತನದ್ದು. ಏಕತೆ ಸಮಾನತೆ ತರುವಂತಹ ಬಿಟ್ಟು ಇವತ್ತು ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ಅಧಿಕಾರದ ದಾಹಕ್ಕೆ ಇವತ್ತು ವಿದ್ಯಾರ್ಥಿಗಳಲ್ಲಿ ವಿಷಬೀಜ ಬಿತ್ತುವಂಥದ್ದು ಸರಿಯಲ್ಲ, ತಪ್ಪು. ಇದನ್ನು ವಾಪಸ್ ತಗೊಳ್ಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಅದಲ್ಲದೆ ಇನ್ನೊಂದು ಮಾತನ್ನು ಅವ್ರು ಹೇಳ್ತಾರೆ, ಜನಿವಾರ, ಶಿವದಾರ, ರುದ್ರಾಕ್ಷಿಯನ್ನು ಹಾಕೋಬಹುದು ಅಂತ ಹೇಳಿ. ನಾನು ಹೇಳೋದು, ನೀವ್ಯಾರ್ರಿ ಹೇಳೋದು? ಜನಿವಾರ, ಶಿವದಾರ, ರುದ್ರಾಕ್ಷಿ ಸಾವಿರಾರು ವರ್ಷದಿಂದ ಈ ದೇಶದಲ್ಲಿ ಪರಂಪರೆ ಅದು. ಮತ್ತದು ಹೊರಗಡೆ ಕಾಣೋಲ್ಲ, ಅದು ಹೊರಗಡೆ ಇರೋಲ್ಲ. ಸೊ ಅದು ಶಾಸ್ತ್ರ ಇದೆ, ಶಾಸ್ತ್ರಬದ್ಧವಾದಂತ ಧಾರ್ಮಿಕ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಹಾಕೊಂಡಂತದ, ಬರೇ ದಾರ ಅಲ್ಲ ಅದು. ಸೊ ನೀವ್ಯಾರು ಹೇಳೋದು ಅದನ್ನು ಹಾಕೋಬಹುದು ಅಂತೇಳಿ? ಹಾಕೋಬಹುದು ಅಂತ ಹೇಳಿದ್ದು ಹಿಜಾಬ್ ಮಾತ್ರ, ಅದು ಬಟ್ಟೆ ತುಂಡು. ಸುಪ್ರೀಂ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಏನ್ ಹೇಳಿದೆ ಅಂತಂದ್ರೆ, ಕುರಾನ್ನಲ್ಲಿ ಎಲ್ಲೂ ಕೂಡ ಹಿಜಾಬದ ಉಲ್ಲೇಖ ಇಲ್ಲ, ಧಾರ್ಮಿಕ ವಿಧಿ ಅನ್ನೋದಿಲ್ಲ, ಧಾರ್ಮಿಕ ಸಂಬಂಧಪಟ್ಟಂತಹದ್ದು ಉಲ್ಲೇಖನೇ ಇಲ್ಲದಂತ ಇದನ್ನ ನೀವು ಹಾಕೋಬಹುದು. ಆದ್ರೆ ಎಲ್ಲಿಯವರೆಗೆ? ಕಾಂಪೌಂಡು, ಶಾಲಾ ಕಾಲೇಜಿನ ಕಾಂಪೌಂಡ್ ವರೆಗೆ ಹಾಕೊಳ್ಳಿ. ಒಳಗಡೆ ಬಂದ ಮೇಲೆ ಯೂನಿಫಾರ್ಮ್ ಅಂದ್ರೆ ಸ್ಕೂಲ್ ಕಾಲೇಜಿನ ನಿಯಮ ಏನಿದೆ ಆ ನಿಯಮ ಪ್ರಕಾರ ನಡ್ಕೊಳ್ಬೇಕು ಅಂತ ಹೇಳಿ ಹೈಕೋರ್ಟ್ ಹೇಳಿದೆ. ಅದನ್ನೇ ಉಲ್ಲಂಘನೆ ಮಾಡಿ ಇವತ್ತು ಇವರು ತಮ್ಮ ಸ್ವಾರ್ಥಕ್ಕೆ ವಿದ್ಯಾರ್ಥಿಯಲ್ಲಿ ವಿಷಬೀಜದು ತುಂಬ್ತಾ ಇರುವಂತದ್ದು ತಪ್ಪು, ಖಂಡನೀಯವಾದ್ದು. ಇದನ್ನು ವಾಪಸ್ ತಗೊಳ್ಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಕೊನೆಯದಾಗಿ ನಾನು ಹೇಳೋದೇನೆಂದ್ರೆ, ಇದರ ವಿರುದ್ಧ ಕೇಸರಿ ಶಾಲವನ್ನ ಶ್ರೀರಾಮ ಸೇನೆ ಸಂಘಟನೆ ಇಡೀ ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಿಗೆ ಜೂನ್ 1ನೇ ತಾರೀಕು ವಿತರಣೆ ಮಾಡಿ ಇದರ ವಿರುದ್ಧ ಹೋರಾಟವನ್ನು ನಾವು ನಿರ್ಧಾರ ಮಾಡಿದ್ವಿ. ಬಿಜೆಪಿ ಇದ್ರ ಹಿಂದೆಗಡೆ ಏನ್ ತಯಾರಿ ಮಾಡ್ಕೊಂಡಿದೆ ಸರ್? ಯಾರು? ಬಿಜೆಪಿ ಪಕ್ಷ ಹಿಜಾಬ್ ವಿಚಾರವಾಗಿ. ನೋಡಿ, ಹಿಜಾಬದ ಸಂಬಂಧಪಟ್ಟಾಗೆ ಬಿಜೆಪಿಯವರು ಒಂದೆರಡು ಸ್ಟೇಟ್ಮೆಂಟ್ ಕೊಟ್ಟು ಬಾಯಿ ಮುಚ್ಕೊಂಡಿದ್ದಾರೆ ಅಷ್ಟೇ. ಅವ್ರು ಯಾವುದೇ ರೀತಿಯ ಹೋರಾಟ ಬೇಕಾಗಿಲ್ಲ, ಹಾರಾಟ ಬೇಕಾಗಿಲ್ಲ, ಏನಿಲ್ಲ. ಅವರು ಕೂಡ ಯಾವುದೇ ರೀತಿಯ ಇಚ್ಛಾಶಕ್ತಿ ಇಲ್ಲದಂಥ ಇವತ್ತಿನ ನಾಯಕತ್ವ ಇದೆ. ಸೊ ವಿರೋಧ ಪಕ್ಷದಲ್ಲಿ ಇದ್ದಂಥ ಬಿಜೆಪಿ ನಾಲಾಯಕರು ಅಂತನ್ನುವಂಥದ್ದು. ಕಾಂಗ್ರೆಸ್ ರಾಜ್ಯದಲ್ಲಿ ಒಂದು ಕೋಮಿಗೆ ರಾಜಕಾರಣವಾಗಿ ವೋಟಿಂಗ್ ಬ್ಯಾಂಕ್ ಪ್ರಕಾರ ಮಾತಾಡ್ತಾ ಇದ್ದಾರೆ. ನೋಡಿ, ಕಾಂಗ್ರೆಸ್ ಈಗಲ್ಲ, ಕಾಂಗ್ರೆಸ್ಸು ಸ್ವಾತಂತ್ರ್ಯ ಬಂದಾಗಿಂದ ಹಿಡಿದು ಇಲ್ಲಿವರೆಗೆ ಮುಸ್ಲಿಂ ವೋಟ್ ಬ್ಯಾಂಕ್ಗೋಸ್ಕರ ಭಾರತ ಮಾತೆಯನ್ನು ಮಾರಾಟ ಮಾಡಕ್ಕೆ ಸಿದ್ಧವಾಗಿದ್ದಾರೆ. ಅಂಥ ನೀಚ ನಿರ್ಲಜ್ಜ ವ್ಯವಸ್ಥೆ ಇವತ್ತಿನ ಈ ಸ್ಥಿತಿಯಲ್ಲಿದೆ. ಇತ್ತೀಚೆಗೆ ದಾವಣಗೆರೆಯ ಚುನಾವಣೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಮುಸ್ಲಿಮರ ಏನು ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು, ಬರೇ ದಾವಣಗೆರೆ ಅಷ್ಟೇ ಉಳಿಲ್ಲ, ಇಡೀ ರಾಜ್ಯ ತುಂಬ ಮುಸ್ಲಿಮರು, ಮುಲ್ಲಾ ಮೌಲಿಗಳು, ಮುಖಂಡರು ಪೂರ್ತಿ ಕಾಂಗ್ರೆಸ್ ಮೇಲೆ ಬಿದ್ದ ಮೇಲೆ ಅದನ್ನು ನಿಧಾನವಾಗಿ ಪ್ಯಾಚಪ್ ಮಾಡೋ ಸಲುವಾಗಿ 600 ಕೋಟಿ ರೂಪಾಯಿ ಮುಸ್ಲಿಂ ಅಭಿವೃದ್ಧಿಗೋಸ್ಕರ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ರು. ಹಿಜಾಬವನ್ನ ಇದು ಮಾಡಿದ್ರು. ಇನ್ನೇನೇನ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಈ ರೀತಿಯ ಕಾಂಗ್ರೆಸ್ ಈಗಲ್ಲ, ಮೊದಲಿಂದ ಇದನ್ನೇ ಮಾಡ್ತಾ ಬಂದಿದೆ. ಇವತ್ತು ಬಕ್ರೀದ್ ಬರ್ತಾ ಇದೆ. ಆ ಬಕ್ರೀದ್ ಹಿನ್ನೆಲೆಯಲ್ಲಿ ನಾವು ಇಡೀ ರಾಜ್ಯಾದ್ಯಂತ ಗೋ ಹತ್ಯೆ ನಿಷೇಧ ಕಾಯ್ದೆ ಇದ್ರೂ ಕೂಡ ಗೋ ಕಳ್ಳತನ ಆಗ್ತಾ ಇದೆ, ಗೋ ಸಾಗಾಣಿಕೆ ಆಗ್ತಾ ಇದೆ, ಗೋಮಾಂಸ ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ಇದನ್ನು ನಿಲ್ಲಿಸಬೇಕು ಅಂತನ್ನುವಂಥದ್ದಿಲ್ಲ. ಇವರು ಅಪೀಸ್ಮೆಂಟು, ಅವರನ್ನ ಉಲ್ಟಾ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕುವಂತದ್ದು ಮಾಡ್ತಾರೆ. ಇತ್ತೀಚೆಗೆ ಇಲ್ಲಿ ಚನ್ನಗಿರಿಯಲ್ಲೂ ಕೂಡ 43 ಹಸುಗಳನ್ನು ಹಿಡಿದಂತ 39 ಹಸುಗಳನ್ನು ಹಿಡಿದಂತ ಸಮಯದಲ್ಲೂ ಕೂಡ ನಮ್ಮ ಕಾರ್ಯಕರ್ತರನ್ನೇ ದಬಾಯಿಸಿ ಅವರನ್ನು ಕಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇರುವಂತ ಪೊಲೀಸ್ ಇಲಾಖೆಯವರು ಕೂಡ ನೀವು ನ್ಯಾಯದ ಪರವಾಗಿ, ಕಾನೂನು ಪರವಾಗಿರಬೇಕು. ಯಾವುದೋ ರಾಜಕೀಯ ಪಕ್ಷದ ಬಾಲ ಆಡಿಸ್ಕೊಂಡು ಇರಕ್ ಹೋಗಬೇಡಿ. ಕಾನೂನು ಏನ್ ಹೇಳುತ್ತೆ ಅದನ್ನು ಪಾಲಿಸಿ ಅಂತನ್ನುವಂತ ಪೊಲೀಸ್ ಇಲಾಖೆಯವರಿಗೂ ಕೂಡ ನಾನು ಹೇಳ್ತೇನೆ. ಒನ್ ನೇಷನ್ ಒನ್ ಬಿಲ್ ಅಂತ ಹೇಳಿ ಬಿಲ್ ಅನ್ನ ಜಾರಿ ಮಾಡಿತ್ತು, ಅದರ ವಿರುದ್ಧನೂ ಕೂಡ ಕಾಂಗ್ರೆಸ್ ತಡೆ ಹಾಕಿದೆ.
ನೋಡಿ, ಒಂದು ನೇಷನ್ ಒಂದು ಚುನಾವಣೆ ಅನ್ನುವಂಥದ್ದು ಬಹಳ ಉತ್ತಮವಾದಂಥದ್ದು. ಸೊ ಚುನಾವಣೆಯಿಂದ ಖರ್ಚು, ಚುನಾವಣೆಯಿಂದ ಆಗ್ತಾ ಇರುವಂಥ ಅನಾಹುತಗಳು, ಸೊ ಅದನ್ನೆಲ್ಲ ಒಟ್ಟಗೋಸ್ಕರ ಇಡೀ ದೇಶದಲ್ಲಿ ಒಂದೇ ಚುನಾವಣೆ, ಒಂದೇ ಇದಾಗಬೇಕು ಅಂತ, ಒಂದು ಕಾನೂನು ಆಗಬೇಕು ಅಂತ ಅನ್ನುವಂಥದ್ದು ಏನಿದೆಯಲ್ಲ, ಬಹಳ ಉತ್ತಮವಾದ್ದು. ನಾವು ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಗೋರಕ್ಷಣೆಯಲ್ಲಿ ಬಹಳ ಜನ ಹಿಂದೂಗಳು ಹೋರಾಟ ಮಾಡ್ತಾ ಇದ್ದಾರೆ, ಆದರೂ ಕೂಡ ಅವರಿಗೆ ಇವತ್ತಿವರೆಗೂ ನ್ಯಾಯ ದೊರಕಿಸ್ತಾ ಇಲ್ಲ. ಇದಕ್ಕೆ ಕೇಂದ್ರ ಸರ್ಕಾರವು ಕೂಡ ಜವಾಬ್ದಾರಿ ಅಂತನ್ನುವಂಥದ್ದು ಹೇಳ್ತಾರೆ. ಕೇಂದ್ರ ಸರ್ಕಾರ ರಾಷ್ಟ್ರೀಯ ಗೋವು ರಾಷ್ಟ್ರೀಯ ಪ್ರಾಣಿ ಅನ್ನೋದು ಡಿಕ್ಲೇರ್ ಮಾಡಬೇಕು. ಆವಾಗ ಅರ್ಧ ಇವ್ರದ್ದು ಆಟ ನಿಲ್ಲುತ್ತೆ. ಮತ್ತು ಗೋಮಾಂಸ ರಫ್ತು ಮಾಡೋದನ್ನ ಕೇಂದ್ರ ಸರ್ಕಾರ ನಿಲ್ಲಿಸಬೇಕು. ಇವತ್ತು ಇಡೀ ಜಗತ್ತಿನಲ್ಲಿ 2ನೇ ಸ್ಥಾನದಲ್ಲಿ ಭಾರತ ಇದೆ. 50,000 ಕೋಟಿ ರೂಪಾಯಿ ಪ್ರತಿ ವರ್ಷ ಗೋಮಾಂಸದೇ ಅವರಿಗೆ ಸಿಗ್ತಾ ಇದೆ. ಸೊ ಅದನ್ನು ನಿಲ್ಲಿಸಬೇಕು. 3ನೇದು, ರಾಷ್ಟ್ರೀಯ ಮಟ್ಟದಲ್ಲೇ ಗೋಹತ್ಯೆ ನಿಷೇಧ ಕಾನೂನನ್ನು ಮಾಡಬೇಕು. 4ನೇದು, ಗೋಮಾಳಗಳು ಅತಿಕ್ರಮಣ ಆಗಿದ್ದಾವೆ. ಗೋಮಾಳಗಳಲ್ಲಿ ಇವತ್ತು ಬೇರೆ ಬೇರೆಯವರೆಲ್ಲ ವಕ್ಫ್ ಬೋರ್ಡರ್ನವರು ಕೆಲವೊಂದು ಜನ ತಗೊಂಡಿದ್ದಾರೆ, ಇನ್ನು ಕೆಲವೊಂದು ಜನ ಸ್ಮಶಾನ ಮಾಡಿದ್ದಾರೆ, ಇನ್ನೇನೇನೋ ಮಾಡಿದ್ದಾರೆ. ಅದೆಲ್ಲವನ್ನೂ ತೆರವುಗೊಳಿಸಿ ಗೋಗೋಸ್ಕರ ಗೋಮಾಳನ್ನ ಉಳಿಸಬೇಕು ಅಂತನ್ನುವಂಥ ಹೀಗೆ 4 ಬೇಡಿಕೆಗಳಂತೆ ಈಗಾಗಲೇ ಹೋರಾಟ ಪ್ರಾರಂಭ ಆಗಿದೆ. ಸೊ ಕೇಂದ್ರ ಸರ್ಕಾರ ಬಹಳ ಗಂಭೀರವಾಗಿ ತಗೊಳ್ಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ಮುಸ್ಲಿಮರ ಪರವಾಗಿನೇ ಇರುತ್ತೆ ವಿನಃ ಗೋವಿನ ಪರವಾಗಿ ಇರುವುದಿಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ತಮ್ಮ ಸಂಘಟನೆ ಹಿಂದೂಗಳ ಪರವಾಗಿ ಇದೆ, ಆದರೆ ಬಿಜೆಪಿ ಸರ್ಕಾರದಲ್ಲಿ ಹಿಂದೂಗಳಿಗೆ ರಕ್ಷಣೆನೇ ಇಲ್ಲ. ಹಿಂದೂ ಕಾರ್ಯಕರ್ತರುಗಳು ಪಾಪ ಹಲವಾರು ಜನ ಸಾಯ್ತಾ ಇದ್ದಾರೆ, ಅವ್ರ ರಕ್ಷಣೆನೇ ಮಾಡ್ತಾ ಇಲ್ಲ. ನೋಡಿ, ಬದ್ಧತೆ ಅನ್ನುವಂಥದ್ದು ಇವತ್ತು ಯಾವ ರಾಜಕೀಯ ಪಕ್ಷದಲ್ಲೂ ಉಳಿದಿಲ್ಲ. ಸೊ ಬಿಜೆಪಿ ಇವತ್ತು ಹಿಂದುತ್ವದ ಮುಖವಾಡ ಹಾಕ್ಕೊಂಡು, ಹಿಂದುತ್ವದ ಓಟು ತಗೊಂಡು, ಹಿಂದೂ ಸಂಘಟನೆಗಳ ಬಲ ತುಂಬುವಂಥ, ಹಿಂದೂ ಕಾರ್ಯಕರ್ತರನ್ನು ಪ್ರೋತ್ಸಾಹ ಕೊಡುವಂಥ ಪ್ರಕ್ರಿಯೆ ನಡೆದಿಲ್ಲ. ಇಡೀ ರಾಜ್ಯದಲ್ಲಿ 3,000 ಹಿಂದೂ ಕಾರ್ಯಕರ್ತರ ಮೇಲೆ ಕೇಸಸ್ ಇದ್ದಾವೆ. ಸುಮಾರು 300 ಕಾರ್ಯಕರ್ತರನ್ನ ಗೂಂಡಾ ಆಕ್ಟ್ ಇದೆ. ಇವರು ಸರ್ಕಾರ ಇದ್ದಂಥ ಬಿಜೆಪಿ ಸರ್ಕಾರ ಇದ್ದಾಗ ಯಾಕೆ ಇದನ್ನೆಲ್ಲ ತೆಗಿಲಿಲ್ಲ? ಕೇಸ್ಗಳನ್ನು ಯಾಕೆ ವಾಪಸ್ ತಗೊಳ್ಳಿಲ್ಲ? ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿಯವರು ಬಹಳ ತಿದ್ದುಕೋಬೇಕಾಗಿದೆ, ಸುಧಾರಣೆ ಆಗಬೇಕಾಗಿದೆ. ಪಕ್ಕಾ ಬದ್ಧತೆ ಹಿಂದುತ್ವಗೋಸ್ಕರ ಅನ್ನುವಂಥದ್ದು ನಿರ್ಣಯ ತಗೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಇದೆ ಅಂತನ್ನುವಂಥದ್ದು ಹೇಳ್ತಾರೆ.